ನಾನಿನ್ನ ನೋಡಬೇಕು, ಊರಿಗೆ ಬರ್ತಿದ್ದೀನಿ, ನೇತ್ರ ಮನೆಗೆ ಬಾ ಅಂತ ನರಸಿಂಹ ಹೇಳಿದರೆ ಸಕ್ಕರೆಗೋ ಟೀ ಪುಡಿಗೋ ಬಂದವಳಂತೆ ಬಂದು ಮುಖ ತೋರಿಸಿ ಹೋಗುತ್ತಿದ್ದಳು ಕವನ. ಹೀಗೆ ಒಂದು ದಿನ ಕವನ ಊರಿಗೆ ಹೋದ ನರಸಿಂಹ ಅಲ್ಲೇ ಆಟ ಆಡುತ್ತಿದ್ದ ಹುಡುಗನನ್ನು ಕರೆದು, ಹೋಗಿ ಕವನಾಗೆ ಹೇಳು, ನಾನು ಬಂದಿದ್ದೀನಿ, ಬರಬೇಕಂತೆ ಅಂತ ಎಂದು ಹೇಳಿ ಕಳುಹಿಸಿದ. ಆ ದಿನ ನೇತ್ರ ಮನೆಯಲ್ಲಿರಲಿಲ್ಲ. ಹಾಗಾಗಿ ಕವನ ನೀರಿಗೆಂದು ಬಿಂದಿಗೆ ಹಿಡಿದು ಬಂದಳು. ನೀರಿಗೆ ಹೋಗುವ ದಾರಿಯಲ್ಲೇ ಮರದಡಿ ನಿಂತಿದ್ದ ನರಸಿಂಹನ ಜೊತೆ ಮಾತಾಡಿ ನೀರು ತೆಗೆದುಕೊಂಡು ಹೋದಳು. ಮನೆಗೆ ಹೋದಾಕ್ಷಣ ಅವಳ ಅಮ್ಮ, ನಮ್ಮ ಮರ್ಯಾದೆ ತೆಗಿತೀಯಲ್ಲೇ ಎಂದು ಒಂದೇಟು ಹೊಡೆದರು. ಹೊಡೆದ ಅಮ್ಮನಿಗೂ ಕಾರಣ ಗೊತ್ತಿತ್ತು, ಹೊಡೆಸಿಕೊಂಡ ಮಗಳಿಗೂ ಕಾರಣ ಏನೆಂದು ಗೊತ್ತಿತ್ತು. ವರ್ಷದ ಕೊನೆಯ ತಿಂಗಳಲ್ಲಿ ಆ್ಯಸ್ ಯೂಶುವಲ್ ಕಾಲೇಜ್ನಲ್ಲಿ ಟೂರ್ ಪ್ಲ್ಯಾನ್ ಮಾಡಿದರು. ಈಗ ನರಸಿಂಹನಿಗೆ ಹೋಗೋಣ ಬೇಡ್ವಾ ಅನ್ನೋ ಗೊಂದಲವೇ ಇರಲಿಲ್ಲ. ಯಾಕೆ ಅಂದರೆ ಅವನು ರಜೆಯಲ್ಲಿ ಕೆಲಸಕ್ಕೆ ಹೋಗುತ್ತಿದ್ದ, ಆ ಹಣವನ್ನು ಕೂಡಿಡುತ್ತಿದ್ದ. ಕವನ ಮತ್ತು ನರಸಿಂಹ ಇಬ್ಬರು ಟೂರ್ ಹೊರಟರು. ಬಸ್ಸಲ್ಲಿ ಕವನ, ನರಸಿಂಹ ಮತ್ತು ಸುಕನ್ಯಾ ಈ ಮೂವರು ಒಂದೇ ಸೀಟಿನಲ್ಲಿ ಕುಳಿತಿದ್ದರು. ಇದನ್ನು ನೋಡಿದ ಕಾಮರ್ಸ್ ಲೆಕ್ಚರ್, ಏಯ್ ನೀನೇನೋ ಹುಡುಗಿಯರ ಜೊತೆ ಕುಳಿತಿದ್ದೀಯಾ, ಎದ್ದೇಳು ಎಂದರು. ನರಸಿಂಹನ ಬಗ್ಗೆ ಗೊತ್ತಲ್ವಾ, ಯಾಕೆ, ಏನಕ್ಕೆ ಎದ್ದೇಳಬೇಕು ಎಂದ. ಹುಡುಗರೆಲ್ಲ ಹಿಂದೆ ಹೋಗ್ರೋ, ಹುಡುಗಿಯರ ಹತ್ರ ಏನು ಕೆಲಸ ನಿಮಗೆ, ಲೆಕ್ಚರ್ ಹೇಳಿದರು. ಆದರೂ ಎದ್ದೇಳದ ಅವನಿಗೆ ಕನ್ನಡ ಲೆಕ್ಚರ್ ಬಂದು ಹೋಗೋ ಹಿಂದಕ್ಕೆ ಎಂದಾಗ ಹೋದ ಹಾಗೆ ಹೋಗಿ ಹಾಗೆ 10 ನಿಮಿಷಕ್ಕೆ ವಾಪಸ್ ಬಂದು ಅದೇ ಸೀಟಿನಲ್ಲಿ ಕುಳಿತ. ಟೂರ್ ಅಂದಮೇಲೆ ಮೋಜು ಮಸ್ತಿ ಬಗ್ಗೆ ಕೇಳಬೇಕಾ? ಎಲ್ಲರೂ ಸಾಂಗ್ಸ್ ಹಾಡ್ತಾ ಡ್ಯಾನ್ಸ್ ಮಾಡ್ತಾ ಕೊನೆಗೆ ಸುಸ್ತಾಗಿ ಸುಮ್ಮನಾದರು. ಆಗ ಕವನ, ನರಸಿಂಹ, ಸುಕನ್ಯಾ ಡ್ಯಾನ್ಸ್ ಮಾಡಲು ಶುರು ಮಾಡಿದರು. ಇವರ ಜೊತೆ ಅಲ್ಲಿವರೆಗೂ ಸೈಲೆಂಟಾಗಿ ಕೂತಿದ್ದ ಇಂಗ್ಲಿಷ್ ಲೆಕ್ಚರ್ ಕೂಡ ಸೇರಿದರು. ಈ ಬಾರಿಯ ಪ್ರವಾಸದಲ್ಲಿ ಅವನಲ್ಲಿ ಇವಳಿಲ್ಲಿ ಎಂಬಂತೇನೂ ಇರಲಿಲ್ಲ. ಎಲ್ಲ ಪ್ಲೇಸಸ್ಗಳಲ್ಲೂ ಒಟ್ಟಿಗೆ ತಿರುಗಾಡಿದರು. ಮತ್ತು ಟೂರಲ್ಲಿ ಹೆಣ್ಮಕ್ಳಿಗೆ ಪರ್ಸ್ನಲ್ ಇಶ್ಯೂಸ್ ಅಂತ ಇದ್ದೇ ಇರುತ್ತೆ ಅಲ್ವಾ. ಆ ಸಿಚುವೇಶನ್ನಲ್ಲಿ ಅವರಿಗೆ ಹೇಳಿಕೊಳ್ಳಲಾಗದಂಥ ಮುಜುಗರವನ್ನು ಅರ್ಥ ಮಾಡಿಕೊಂಡು ಅವರಿಗೆ ಸಪೋರ್ಟಿವ್ ಆಗಿ ಮಾತಾಡ್ತಿದ್ದ ನರಸಿಂಹ. ಇವನ ವುಮೆನ್ ಪರ್ಸ್ನಾಲಿಟಿ ಬಗ್ಗೆ ಮತ್ತು ಇವನಲ್ಲೂ ಒಬ್ಬ ಕೈಂಡ್ನೆಸ್ ಪರ್ಸನ್ ಇದ್ದಾನೆ ಅಂತ ತಿಳ್ಕೊಂಡ ಹುಡುಗಿಯರು ಇವನ ಜೊತೆ ನಿಧಾನವಾಗಿ ಮಾತಾಡೋಕ್ಕೆ ಶುರು ಮಾಡಿದರು. ಅಲ್ಲಿ ತನಕ ವಿಲನ್ ಆಗಿ ಕಾಣ್ತಿದ್ದ ಅವನು ಈಗ ಹೀರೋ ಥರ ಕಾಣಿಸ್ತಿದ್ದ. ನೀನಿಷ್ಟು ಅಂಡರ್ಸ್ಟ್ಯಾಂಡಿಂಗ್ ಪರ್ಸನ್ ಅಂತ ಗೊತ್ತಿರಲಿಲ್ಲ ಎಂದು ಎಲ್ಲ ಹುಡುಗಿಯರು ಹೇಳುತ್ತಿದ್ದರು. ಅಲ್ಲಿಂದ ನರಸಿಂಹನ ಜೊತೆ ಜಾಸ್ತಿ ಸಮಯ ಇರೋಕ್ಕೆ ಶುರು ಮಾಡಿದರು. ಎಷ್ಟರ ಮಟ್ಟಿಗೆ ಅಂದರೆ ಹುಡುಗಿಯರು ಎಲ್ಲಿದ್ದಾರೆ ಅಂತ ಕೇಳಿದರೆ, ನರಸಿಂಹ ಎಲ್ಲಿದ್ದಾನೆ ನೋಡಿ, ಅಲ್ಲಿ ಹುಡುಗಿಯರು ಇರ್ತಾರೆ ಎನ್ನುವಷ್ಟು. ಬೀಚಲ್ಲಿ ಆಟ ಆಡೋಕ್ಕೆ ಬಿಟ್ಟಾಗ ಎಲ್ಲ ಹುಡುಗಿಯರು ಅವನ ಜೊತೆ ನೀರಿಗಿಳಿದರು. ಆದರೆ ಕವನ ಮಾತ್ರ ಬರಲಿಲ್ಲ. ಯಾಕೆ, ನೀನು ಬರಲ್ವಾ, ಬಾ ಹೋಗೋಣ ಅಂತ ಅದೆಷ್ಟು ಬಾರಿ ಕರೆದರೂ ಅವಳ ಮನಸ್ಸು ಬದಲಾಗಲಿಲ್ಲ. ಕೊನೆಗೆ ನರಸಿಂಹನೇ ಸೋತು ಅಲ್ಲಿಂದ ಸುಮ್ಮನೆ ಹೋಗಿ ಬಸ್ಸಲ್ಲಿ ಕುಳಿತ. ಏನಾಯ್ತೋ, ಯಾಕೆ ಇಲ್ಲಿ ಬಂದು ಕುಳಿತಿದ್ದೀಯಾ ಎಂದು ಹುಡುಗಿಯರೆಲ್ಲ ಬಂದು ಕೇಳಿದರು. ಏನೂ ಹೇಳಲಿಲ್ಲ ಅವನು. ಮತ್ತೆ ಕವನ ಬಂದು ಕರೆದಳು. ನಾನು ಬರಲ್ಲ ಎಂದ. ಯಾಕೆ, ನಾನು ಬರ್ತೀನಿ ಬಾ ಈಗ ಎಂದಳು ಕವನ. ಇಲ್ಲ, ನಾನು ಬರಲ್ಲ, ನನ್ನ ಮಾತಿಗೆ ಬೆಲೆ ಎಲ್ಲಿದೆ, ನಾನು ಕರೆದಾಗ ಬರಬೇಕಿತ್ತು, ಈಗ ನೀನು ಬಂದು ಕರೆದ ತಕ್ಷಣ ನಾನು ಬರಬೇಕಾ ಎಂದ. ಅದಿನ್ನೂ ಮರ್ತಿಲ್ವಾ, ಅದು ಅಮ್ಮ ಹೇಳಿದ್ರು, ಎಲ್ಲಿ ನೀರಿಗಿಳಿಯಲ್ಲ ಅಂದರೆ ಮಾತ್ರ ನಿನ್ನ ಟೂರಿಗೆ ಕಳಿಸ್ತೀವಿ, ಇಲ್ಲ ಅಂದರೆ ಇಲ್ಲೇ ಮನೆಯಲ್ಲೇ ಇರು
ಎಂದು. ಅದಕ್ಕೆ ಬರಲಿಲ್ಲ ಅಷ್ಟೇ ಎಂದಳು. ಸರಿ ಆಯಿತು ಬಿಡು ಎನ್ನುವಂಥ ನೋಟ ನರಸಿಂಹನದು. ನೆಕ್ಸ್ಟ್, ಧರ್ಮಸ್ಥಳ ಶಾಪಿಂಗ್ ಸೆಂಟರ್ನಲ್ಲಿ ಹುಡುಗಿಯರಿಗೆಲ್ಲ ಬಳೆ ಕೊಡಿಸಿದ ಕವನಗೆ ಒಂದು ಸರ ತಗೊಂಡ. ಆದರೆ ಅಲ್ಲೇ ಅವಳಿಗೆ ಅದನ್ನು ಕೊಡಲಿಲ್ಲ. ಮರುದಿನ ಹೊಸ ವರ್ಷದ ಮೊದಲ ದಿನವಾಗಿತ್ತು. ಆ ದಿನ ರಾತ್ರಿ ನರಸಿಂಹನ ಸ್ನೇಹಿತನೊಬ್ಬ 7up ಬಾಟಲ್ನಲ್ಲಿ ಆಲ್ಕೋಹಾಲ್ ಮಿಕ್ಸ್ ಮಾಡಿ ಚಿಯರ್ಸ್ ಮಾಡುವಾಗ ಅವರ ಸ್ನೇಹಿತೆಯೊಬ್ಬಳ ಬಟ್ಟೆ ಮೇಲೆ ಬಿತ್ತು. ಆಕೆ ಹೋಗಿ ಲಚ್ಚರ್ಗೆ, ಹುಡುಗರು 7up ಬಾಟಲ್ನಲ್ಲಿ ಆಲ್ಕೋಹಾಲ್ ಮಿಕ್ಸ್ ಮಾಡಿ ತಗೊಳ್ತಿದ್ದಾರೆ ಸರ್ ಎಂದು ಕಂಪ್ಲೇಂಟ್ ಮಾಡಿದಳು. ಇದನ್ನು ತಿಳಿದ ನರಸಿಂಹನ ಫ್ರೆಂಡ್, ನರಸಿಂಹ, ತಮಾಷೆಗೆ ಹೀಗೆ ಮಾಡಿದ್ವಿ, ಈಗ ಲಚ್ಚರ್ಗೆ ಗೊತ್ತಾಗಿದೆ, ಏನು ಮಾಡೋದು ಅಂತ ಭಯದಿಂದ ಹೇಳಿದ. ಅಲ್ಲಿಗೆ ಬಂದ ಕವನ, ಬಾಯಿಲ್ಲಿ, ಏನೆಲ್ಲರೂ ಡ್ರಿಂಕ್ಸ್ ಮಾಡಿದ್ದೀರಂತೆ ಎಂದು ಕೇಳಿದಳು. ನಾನಲ್ಲ, ಅವನೊಬ್ಬನೇ ಹೀಗೆ ಮಾಡಿರೋದು, ನನಗೂ ಈಗಲೇ ಗೊತ್ತಾಗಿದ್ದು ಎಂದು ಹೇಳಿದ ನರಸಿಂಹ. ಇದನ್ನು ನಾನು ನಂಬಬೇಕಾ ಎಂದು ಕೇಳಿದಳು. ಅವಳ ತಲೆ ಮೇಲೆ ಕೈಯಿಟ್ಟ ನರಸಿಂಹ, ನಿನ್ನ ಮೇಲಾಣೆಗೂ ಇಷ್ಟು ದಿನದಲ್ಲಿ ಒಂದು ಸಾರಿನೂ ಆಲ್ಕೋಹಾಲ್ ಡ್ರಿಂಕ್ ಮಾಡಿಲ್ಲ, ಇನ್ಮುಂದೆ ಮಾಡೋದೂ ಇಲ್ಲ ಎಂದನು. ಅಲ್ಲಿಗೆ ಅವಳು ಸುಮ್ಮನಾದಳು. ಅವಳೇನೋ ಅಲ್ಲಿಗೆ ಅದನ್ನು ಮರೆತು ಮುಂದೆ ಹೋದ್ಲು. ಆದರೆ ಅವನು ಅವನ ಆಣೆಯನ್ನು ಉಳಿಸಿಕೊಂಡಿದ್ದ. ಮತ್ತೆ ಎಂಥ ಪರಿಸ್ಥಿತಿಯಲ್ಲೂ ಆಲ್ಕೋಹಾಲ್ ಮುಟ್ಟಲಿಲ್ಲ. ಎಲ್ಲರೂ ಟ್ರಿಪ್ ಮುಗಿಸಿಕೊಂಡು ವಾಪಸ್ ಹೊರಟರು. ಬಸ್ಸಲ್ಲಿ ಕವನ ನರಸಿಂಹನಿಗೆ ತಂದ ಕಡಗವನ್ನು ಅವನ ಕೈಗೆ ತೊಡಿಸಿದಳು. ಆಗ ಹೊರತೆಗೆದ ಸರವನ್ನು, ಕವನ, ಮುಂದೆ ನಿಂಗೆ ತಾಳಿ ಕಟ್ತೀನೋ ಇಲ್ವೋ ಗೊತ್ತಿಲ್ಲ ಕಣೆ, ಈಗ ಈ ಸರ ಹಾಕ್ತೀನಿ ಅಂತ ಹೇಳ್ತಾ ಅವಳ ಕೊರಳಿಗೆ ಸರ ಹಾಕಿದ. ಟ್ರಿಪ್ ಮುಗಿಸಿ ಬಂದ ಮೇಲೆ ಕಾಲೇಜಿನಲ್ಲಿದ್ದ ಹುಡುಗಿಯರಿಗೆ ನರಸಿಂಹನ ಮೇಲೆ ಅಭಿಮಾನ ಜಾಸ್ತಿಯಾಗಿತ್ತು. ಹೇಗೆ ಅಂದರೆ, ನೀನು ಇಷ್ಟು ಕೈಂಡ್ನೆಸ್ ಪರ್ಸನ್ ಅನ್ನೋದು ಗೊತ್ತಿರಲಿಲ್ಲ, ಸುಮ್ಮನೆ ನಿನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡು ನಿನ್ನ ಫ್ರೆಂಡ್ಶಿಪ್ನ 1.5 ವರ್ಷ ವೇಸ್ಟ್ ಮಾಡ್ಕೊಂಡ್ವಿ ಅಂತ ಹೇಳುವಷ್ಟು. ಉಳಿದ 4-5 ತಿಂಗಳುಗಳು ಕವನಗಿಂತ ಜಾಸ್ತಿ ಇವರೇ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ರು. ಕವನ ಕೋಪ ಮುನಿಸೆಲ್ಲ, ಬಡವನ ಕೋಪ ದವಡೆಗೆ ಮೂಲ ಎನ್ನುವಂತೆ ಆಗಿತ್ತು. ಹಾಗೆ ಅವಳ ಕೋಪ ನರಸಿಂಹನ ಮೇಲೆ ಯಾವ ಪರಿಣಾಮವೂ ಬೀರುತ್ತಿರಲಿಲ್ಲ. ಅದಕ್ಕೆ ಅವಕಾಶನೂ ಅವನ ಫೀಮೇಲ್ ಫ್ಯಾನ್ಸ್ ಕೊಡ್ತಾ ಇರಲಿಲ್ಲ. ಬರೀ ಖುಷಿಯ ಕ್ಷಣಗಳೇ ತುಂಬಿದ್ದ ದಿನಗಳು ನಿಧಾನವಾಗಿ ಮುಗಿತಾ ಇದ್ವು. ಎಕ್ಸಾಮ್ ದಿನಗಳು ಮತ್ತು ಸೆಂಡ್ ಆಫ್ ಡೇ ಹತ್ತಿರದಲ್ಲೇ ಇದ್ವು. ಒಳ್ಳೆಯವರು ಇದ್ದ ಮೇಲೆ ಕೆಟ್ಟವರು ಇರಲೇಬೇಕಲ್ವಾ? ಹಾಗೆ ಹುಡುಗಿಯರೆಲ್ಲ ಇವನ ಸ್ನೇಹ ಬಯಸಿ ಹತ್ತಿರ ಆದರೆ, ಇವನೆಂದರೆ ಆಗದೇ ಇರೋ ಹುಡುಗರು ಒಳಗೊಳಗೆ ಅಸೂಯೆ ಪಡ್ತಾ ಇದ್ರು. ಇದಕ್ಕೆ ಕಾರಣನೂ ಇದೆ. ನರಸಿಂಹನ ಫ್ರೆಂಡ್ ಲತಾಗೆ ಒಬ್ಬ ಲವರ್ ಇದ್ದ. ಲವರ್ಗಿಂತ ಕ್ರಶ್ ಅನ್ಬೋದೇನೋ. ಅವನಿಗೆ ಈ ಫ್ರೆಂಡ್ಶಿಪ್ ಬಗ್ಗೆ ತಿಳಿಯಿತು. ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲ ಹುಡುಗರು ಅವನಿಗೆ, ನರಸಿಂಹ ನಿನ್ನ ಹುಡುಗಿನ ಲವ್ ಮಾಡ್ತಿದ್ದಾನೆ ಅಂತ ಹೇಳಿ ಅವನನ್ನು ಅಪ್ರೋಚ್ ಮಾಡಿದರು. ಇವನನ್ನು ಒಡೆಯಲು ಸಹ ಕರೆದುಕೊಂಡು ಬಂದರು. ವಿಪರ್ಯಾಸ ಏನಂದರೆ, ಆ ದಿನ ಕಾಲೇಜ್ನಲ್ಲಿ ಸೆಂಡ್ ಆಫ್ ಡೇ ಇತ್ತು. ಹುಡುಗಿಯರೆಲ್ಲ ಅವನ ಜೊತೆ ಫೋಟೋಸ್ ತಗೊಂಡ್ರು. ಕವನ ನರಸಿಂಹನ ಪರ್ಮಿಷನ್ ಕೇಳಿ ಹಾಡು ಹೇಳಿದ್ಲು. ಹಾಡು, ಡ್ಯಾನ್ಸ್, ಅನಿಸಿಕೆ, ಅಭಿಪ್ರಾಯಗಳು ಎಲ್ಲದರಲ್ಲೂ ನರಸಿಂಹನ ಬಗ್ಗೆ ಪಾಸಿಟಿವ್ ಮಾತು ಕೇಳಿ ಫಂಕ್ಷನ್ ನಡೆದ ಅಷ್ಟೂ ಟೈಮ್ ನರಸಿಂಹನ ಜೊತೆಗಿದ್ದ ಹುಡುಗಿಯರನ್ನು ನೋಡಿ ಹುಡುಗರಿಗೆ ಒಂದು ರೀತಿ ಟ್ರಿಗರ್ ಮಾಡಿದಂತಾಗಿತ್ತು. ಆದರೆ ಇವನಿಗೆ ಅದರ ಸುಳಿವೂ ಇರಲಿಲ್ಲ. ಕೊನೆಗೆ ಫಂಕ್ಷನ್ ಮುಗಿಯಿತು. ಬೈಕ್ ತಗೊಂಡು
ಊರಿನ ಕಡೆ ಹೋಗಲು ಗೇಟ್ ಹತ್ತಿರ ಬಂದ. ಗೇಟ್ ಹತ್ತಿರ ತಡೆದು ನಿಲ್ಲಿಸಿದ ಲತಾ ಲವರ್ ತಕ್ಷಣ ಒಂದೇಟು ಹೊಡೆದ. ಅರೆ, ಇದುವರೆಗೂ ಮುಖನೇ ನೋಡಿಲ್ಲದ ವ್ಯಕ್ತಿ ಕಾರಣನೇ ಇಲ್ಲದೆ ಓಡಿದ್ರೆ ಯಾರಿಗೆ ತಾನೇ ಕೋಪ ಬರಲ್ಲ ಹೇಳಿ. ಇನ್ನು ಶಾರ್ಟ್ ಟೆಂಪರ್ ನಮ್ಮ ಹೀರೋನ ಕೇಳಬೇಕಾ? ಬೈಕ್ ನಿಲ್ಲಿಸಿ ಜಗಳ ಶುರು ಮಾಡೇ ಬಿಟ್ಟ. ಯಾಕಾಯಿತು, ಏನಾಯಿತು, ಹೇಗಾಯಿತು ಅನ್ನೋ ಪ್ರಶ್ನೆಗಳು ಹುಟ್ಟಿಕೊಳ್ಳೋ ಅಷ್ಟರಲ್ಲಿ ನರಸಿಂಹನ ಗುಂಪು ಮತ್ತು ಔಟರ್ಸ್ ಮಧ್ಯೆ ದೊಡ್ಡ ಜಗಳನೇ ಆಗಿ ಹೋಯಿತು. ಇಡೀ ಕಾಲೇಜೇನು ನರಸಿಂಹನ ಊರಿನವರೆಗೂ ಇದು ಸ್ಪ್ರೆಡ್ ಆಯಿತು. ಕೊನೆಗೆ ಲೆಕ್ಚರ್ ಬಂದು ಯಾರೋ ಹೊಡೆದದ್ದು ಅಂತ ಕೇಳಿದರು. ಅದಕ್ಕೆ ಯಾರೂ ಉತ್ತರಿಸಲಿಲ್ಲ. ನರಸಿಂಹನ ಊರಿನ ಮುಖ್ಯಸ್ಥರೊಬ್ಬರು ಬಂದು ಕಾಲೇಜಿದ್ದ ಊರಿನ ಬಸ್ ಸ್ಟಾಪಲ್ಲಿ ಎಲ್ಲರ ಮೇಲೂ ಕೂಗಾಡಿ ರೇಗಾಡಿ ನರಸಿಂಹನನ್ನು ಕರೆದುಕೊಂಡು ಅಲ್ಲಿಂದ ಹೋದರು. ಎಕ್ಸಾಮ್ ಹತ್ರ ಬರ್ತಿದ್ವು. ಆ ಟೆನ್ಷನ್ನಲ್ಲಿ ಎಲ್ಲರೂ ಗಮನ ಓದೋ ಕಡೆ ಹೋಯಿತು. ನರಸಿಂಹನಿಗೆ ಒಂದು ಕಾಲ್ ಬಂತು. ಪಿಕ್ ಮಾಡಿದ್ದೆ. ಆ ಕಡೆಯಿಂದ ಸಾರಿ ಬಾಸ್, ಪೂರ್ತಿ ವಿಷಯ ತಿಳ್ಕೊಳ್ದೆ ತಪ್ಪು ಮಾಡಿಬಿಟ್ಟೆ ಎಂದ ಹುಡುಗನೊಬ್ಬ. ನೀವ್ಯಾರು ಅಂತಾನೆ ಗೊತ್ತಿಲ್ಲ, ಸಾರಿ ಯಾಕೆ ಕೇಳ್ತಿದ್ದೀರಾ ಎಂದಾಗ, ನಾನು ಲತಾ ಲವರ್. ಅವಳು ಹೇಳಿದಾಗಲೇ ಗೊತ್ತಾಗಿದ್ದು ನೀವಿಬ್ಬರು ಜಸ್ಟ್ ಫ್ರೆಂಡ್ಸ್ ಅಂತ. ಮೊದಲು ನಾನು ಅವಳನ್ನೇ ಕೇಳಬೇಕಿತ್ತು. ಯಾರ್ದೋ ಮಾತು ಕೇಳಿ ನಿಮ್ಮ ಮೇಲೆ ಕೈ ಮಾಡಿದೆ. ಅವಳ ಪ್ರೀತಿನೂ ಕಳ್ಕೊಂಡೆ ಎಂದ. ಮತ್ತೆ ಈಗ್ಯಾಕೆ ಸಾರಿ, ನನ್ನ ಭಯನಾ ಎಂದ ನರಸಿಂಹ. ಹೋಗ್ಲಿ ಬಿಡಿ, ಎಲ್ಲ ಮುಗೀತಲ್ಲ ಎಂದು ಕಾಲ್ ಕಟ್ ಮಾಡಿದ. ಲತಾ ಆ ಹುಡುಗನ ಜೊತೆ ಬ್ರೇಕಪ್ ಹೇಳಿದ್ಲು. ಎಕ್ಸಾಮ್ನಲ್ಲಿ ಕವನ ಬ್ಲ್ಯಾಕ್ ಲಾಗ್ ಆದ್ಲು. ಹಾಗಂತ ನಮ್ಮ ಹುಡುಗಿ ದಡ್ಡಿ ಅಂತೇನಲ್ಲ. ಒಂದೇ ಒಂದು ಸಬ್ಜೆಕ್ಟ್ ಅವಳನ್ನು ಮನೆ ಸೇರಿಸಿತ್ತು. ಆದರೆ ನರಸಿಂಹ ಪಾಸಾಗಿ ಡಿಗ್ರಿಗೆ ಹೋದ. ಹಾಗಾದರೆ ಕವನ ಮುಂದೇನು ಮಾಡಿದ್ಲು? ನರಸಿಂಹ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡ. ಇವರ ಪ್ರೀತಿ ಇನ್ನು ಎಲ್ಲಿ ತನಕ ಮುಂದುವರಿಯುತ್ತೆ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಮುಂದಿನ ಸಂಚಿಕೆಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಹಾಗೆ ಈ ಕತೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ.